ಶಿರಾ ತಾಲೂಕಿನ ಮಾಗೋಡು ಜಾತ್ರೆಯಲ್ಲಿ ಅಪಹರಣವಾಗಿದ್ದ ಬಾಲಕನನ್ನ ರಕ್ಷಣೆ ಮಾಡಿ ಆರೋಪಿಗಳನ್ನ ಪತ್ತೆ ಮಾಡಿ ಹಿಡಿಯುವಲ್ಲಿ ಶಿರಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಂಗಳೂರು ಮೂಲದ ಶಾಂತಮೇರಿ ತನಗೆ ಗಂಡು ಮಗು ಬೇಕು ಎಂದು ಅಪಹರಿಸಿದ್ದರು ಎಂದು ತಿಳಿದು ಬಂದಿದೆ. ಜನವರಿ 30ರಂದು ಶಿರಾ ತಾಲೂಕಿನಲ್ಲಿ ನಡೆದ ಮಾಗೋಡು ಜಾತ್ರೆಗೆ ಮುಷ್ಟಿಗರಹಳ್ಳಿ ಗ್ರಾಮದ ವಾಸಿಯಾದ ರಂಗಯ್ಯ ಅವರ ಮಗ ಅಜ್ಜಿ ಲಕ್ಷ್ಮಮ್ಮ ಅಜ್ಜ ಪುಟ್ಟರಂಗಯ್ಯ ಅವರ ಜೊತೆ ಹೋಗಿದ್ದರು. ಫೆಬ್ರವರಿ 1ರ ಸಂಜೆ 7 ಗಂಟೆ ಸಮಯದಲ್ಲಿ ಕಾಣೆಯಾಗಿದ್ದಾನೆ. ಯುವಕನ ತಂದೆ ರಂಗಯ್ಯ ಶಿರಾ ತಾಲೂಕು ಪೊಲೀಸರಿಗೆ ದೂರು ನೀಡಿದ್ದು, ಕಾರ್ಯಪ್ರವೃತ್ತರಾದ ಪೊಲೀಸರು ಎಸ್ಪಿ ಅಶೋಕ್ ಕಂಕಟ್ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಗೋಪಾಲ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಯುವಕನನ್ನ ಪತ್ತೆ ಹಚ್ಚಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಆರೋಪಿಗಳನ್ನ ಬಂಧಿಸಿ ಕಾಣೆಯಾಗಿದ್ದ ಅಪ್ರಾಪ್ತ ಬಾಲಕನನ್ನ ಪತ್ತೆ ಮಾಡುವಲ್ಲಿ ಯಶಸ್ವಿಯಾದ ಪೊಲೀಸರ ತಂಡವನ್ನ ತುಮಕೂರು ಎಸ್ಪಿ ಅಶೋಕ್ ವೆಂಕಟ್ ಅವರು ಪ್ರಶಂಸಿಸಿದ್ದಾರೆ. ನೋಡ್ರಿ ಸರ್, ಅವನ್ ತಕ್ಕೆ ಜಾಸ್ತಿ ಹೋಗೋದು ಅವ್ರ ದೊಡ್ಡಪ್ಪ ಬಿಡ್ರಿ, ಮಾಡ್ಬೇಡ್ರಿ, ಗಾಬರಿ ಆಗ್ತಾನೆ ಬಿಡ್ರಿ, ಜಾಸ್ತಿ ಮಾಡ್ಬೇಡ್ರಿ. ಕಂಪ್ಲೇಂಟ್ ಬಂದಿರುತ್ತೆ ದಟ್ ಒಂದು 2.5 ವರ್ಷ 2.5 year old ಮಗು ಒಬ್ಬರು ಕಾಣೆಯಾಗಿದ್ರು ಅಂತ ಅವರು ತಂದೆ ತಾಯಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಸೊ ಕಂಪ್ಲೇಂಟ್ ಸಾರಾಂಶ ಏನಂದರೆ, ಕಂಪ್ಲೇಂಟ್ ತಂದೆ ಪುಟ್ಟರಂಗಯ್ಯ ಮತ್ತು ಅವರ ತಾಯಿ ಲಕ್ಷ್ಮಮ್ಮ ಅವರು ಮಗುನು ಕರ್ಕೊಂಡು ಜಾತ್ರೆ ಅಂತ ಹೇಳಿ ಮುಷ್ಟಿಗರಹಳ್ಳಿ ಗ್ರಾಮಕ್ಕೆ ಬಂದಿರ್ತಾರೆ, ಮಾಗೋಡು ಜಾತ್ರೆಗೆ. ಸೊ ಆ ಜಾತ್ರೆಯಲ್ಲಿ ಇದ್ದಾಗ 1ನೇ ತಾರೀಕು ಫೆಬ್ರವರಿ ಸಾಯಂಕಾಲ ಸುಮಾರು 7 ಗಂಟೆಗೆ ಯಾರೋ ಇಬ್ಬರು ಬಂದು ಮಗುನ ಕರ್ಕೊಂಡು ಹೋಗ್ಬೋದು ಅಂತ ನಮಗೆ ಮಾಹಿತಿ ತಿಳಿದು ಬರುತ್ತೆ. ಸೊ ಅದ್ರ ಮೇಲೆ ನಾವು ಇಮಿಡಿಯೇಟ್ ಆಗಿ FIR ರಿಜಿಸ್ಟರ್ ಮಾಡಿ ಟೀಮ್ಸನ್ನು ಫಾರ್ಮ್ ಮಾಡಿದ್ವಿ. ಎಲ್ಲ ಕಡೆ ನಾವು ಇದು ಮಾಡಿದ್ವಿ. ಸೊ ಆದಷ್ಟು ಬೇಗ ನಾವು ಅದು ಸೆಕ್ಯೂರ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಡುವಾಗ ಸೊ ನಮ್ಮ ಪೊಲೀಸರೆಲ್ಲ ಮಾಡಿ ಪತ್ತೆ ಮಾಡಿ ಬ್ಯಾಂಗ್ಳೂರಲ್ಲಿ ಒಬ್ಬ ಲೇಡಿ ಶಾಂತಮೇರಿ ಅನ್ನೋ ಮನೆಯಲ್ಲಿ ಮಗು ಇದೆ ಅನ್ನೋದು ಕಂಡು ಬಂದಿದೆ. ಆಮೇಲೆ ಅದಕ್ಕೆ ಈ ಘಟನೆ ನಡೆದಿರೋ ಈ ಕಾರಣ ಏನನ್ನು ತಿಳ್ಕೊಳ್ಳುವಾಗ ನರಸಯ್ಯ ಅನ್ನೋರು ಮತ್ತು ಈ ಶಾಂತಮೇರಿ ಇವರು ಹೊಸಕ್ಕೆ ಅಕ್ಕ ತಮ್ಮ ಆಗಿರಬೇಕು. ಸೊ ಅವರಿಬ್ಬರನ್ನು ಅರೆಸ್ಟ್ ಮಾಡಿ ನಾವು ಮಗುನು ಇದು ಮಾಡಿ ಸೆಕ್ಯೂರ್ ಮಾಡಿ ಅವ್ರ ತಂದೆ ತಾಯಿಗೆ ಕೊಡಲಾಗಿದೆ. ಮಾರಾಟ ಆಗಿಲ್ಲ, ಕಿಡ್ನಾಪೇ ಆಗಿದೆ. ಈಗ ಸದ್ಯಕ್ಕೆ ಇವರು ಹೇಳುವ ವಿಚಾರ ಏನಂದ್ರೆ, ಅವರು ಮಗು ಗಂಡು ಮಗು ಇಲ್ಲ, ಗಂಡು ಮಗುಗೋಸ್ಕರ ನಾವು ಮಾಡಿದ್ವಿ ಅಂತ ಹೇಳ್ತಾ ಇದ್ರೆ. ಬಟ್ ನಾವು ಹಿನ್ನೆಲೆಯನ್ನು ಪೂರ್ತಿ ಪ್ರಶ್ನೆ ಮಾಡಿ ಪತ್ತೆ ಮಾಡಲಾಗಿದೆ. ಸುಮಾರು 40 ವರ್ಷ ಅವರಿಗೆ. ಸದ್ಯಕ್ಕೆ 2 ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳು. ಸೊ ಮಿಕ್ಕಿದ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಇನ್ನೂ ಪತ್ತೆ ಮಾಡಲ್ಲ. ಮೋಟಿವ್ ಅದೇ ಅಂತ ಹೇಳ್ತಾ ಇದ್ರೆ, ಬಟ್ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇನ್ನೂ ಇದೆ ಈ ತರ ಘಟನೆಗಳಲ್ಲಿ ಏನಾದರೂ ಶಾಮೀಲಾಗಿದ್ರ ಏನು ಅನ್ನೋದು ನಾವು ಚೆಕ್ ಮಾಡಲ್ಲ. ಅದೀಗ